ಮತ್ತೆ ಬಂದ್ಬಿಟ್ಟು ಯಾವ್ದಾನ ತಗೋ, ನಾಳೆ ಬೆಳಿಗ್ಗೆ ಇದ್ದರೆ ಹಾಲಿನ ರೇಟ್ ಜಾಸ್ತಿ, ನಾಳೆ ಬೆಳಿಗ್ಗೆ ಇದ್ದರೆ KEB ಜಾಸ್ತಿ, ನಾಳೆ ಬೆಳಿಗ್ಗೆ ಹೇಳಿದ್ರೆ ಪೆಟ್ರೋಲ್ ಜಾಸ್ತಿ. ಇದೇ ಥರ ಜಾಸ್ತಿ ಮಾಡ್ಕೊಂಡು ಇದ್ದರೆ ಇವ್ರನ್ನ ಯಾರು ಕೇಳೋರು ಮಾಡೋರು ಯಾರು ಇಲ್ವಾ? ಲಾಸ್ಟ್ಗೆ ರಾಜಕೀಯ ವ್ಯಕ್ತಿಗಳಿಂದ ಇಂಡಿಯಾ ಹಾಳಾಗೋದಂತೂ ಗ್ಯಾರಂಟಿ. ಫ್ರೀ ಸಿಗುತ್ತಲ್ಲ ಅಂದ್ಬಿಟ್ಟು 136 ಸೀಟ್ ಬರೋಂಗೆಲ್ಲ ವೋಟ್ ಹಾಕಿದ್ರು. ಲಾಸ್ಟ್ಗೆ ಏನು ಮಾಡಿದ್ರು ಅಂದರೆ ಇವರು ಮೂರನೇ ಮಕ ಎಲ್ಲರಿಗೂ ತೋರಿಸಿದ್ರು. ಈ ಥರ ಇರ್ಬೇಕಾದ್ರೆ ಇವ್ರು ಏನಕ್ಕೆ ಸರ್ಕಾರ ನಡೆಸಬೇಕು? ಸುಮ್ಮನೆ ಇರಬೇಕು. ನಮ್ಮ ಜನಗಳನ್ನ ಓದಿ ಇದು ಮಾಡಾಕ್ಬಿಟ್ರಿ ಇವರು. ಸರ್, ಶಕ್ತಿ ಯೋಜನೆ ಇಂದ ಲಾಸ್ ಆಗ್ತಾ ಇದೆ ಅಂತೇಳಿ ಬಸ್ ಟಿಕೆಟ್ ದರ 10-20% ಜಾಸ್ತಿ ಮಾಡಬೇಕು ಅಂತಿದ್ದಾರೆ. ಏನು ಅನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ? ಇದರಿಂದ ನಮಗೇನು ಅನಿಸುತ್ತೆ ಅಂದರೆ, ಫಸ್ಟ್ ಇವರು ಎಲೆಕ್ಷನ್ ಆಗಿನ ಮುಂಚೆ ಇವರು 3 ತಿಂಗಳು 4 ತಿಂಗಳು ಮುಂಚೆ ದೊಡ್ಡದಾಗಿ ಲಿತಗಳು ಎತ್ಕೊಂಡು ಎಲ್ಲ ನಿಂತ್ಕೊಂಡ್ರು. ಇವರೇ ನಿನಗೆ 200 ಯೂನಿಟ್ ಫ್ರೀ, ನನಗೆ 200 ನಿನಗೆ 200 ಯೂನಿಟ್ ಫ್ರೀ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಂತ ನಿನಗೆ 2,000, ನಿಮ್ಮೆಂಗ್ಸಿಗೆ 2,000 ಹಂಗೆ ಅಂತೆಲ್ಲ ಅಡ್ವರ್ಟೈಸ್ ಕೊಟ್ಟರು. ಅದೇ ಟೈಮಲ್ಲಿ ಇವರು ನಾನು ಬಸ್ ದರ ಜಾಸ್ತಿ ಮಾಡ್ತೀನಿ, ಪೆಟ್ರೋಲ್ ದರ ಜಾಸ್ತಿ ಮಾಡ್ತೀನಿ, ಮತ್ತು ನೀರಿನ ಬಿಲ್ ಜಾಸ್ತಿ, ಏನು ಆ ಥರ ಅಡ್ವರ್ಟೈಸ್ ಕೊಟ್ಟಿಲ್ಲ. 60 ವರ್ಷಗಳಿಂದ ಇಲ್ದಿರೋದು ಇದು ಒಂದು ಹಣ 60 ವರ್ಷದಿಂದ ಫ್ರೀ ಸ್ಕೀಮ್ ಇಲ್ದಿರೋದ್ರು. ಇತ್ತೀಚೆಗೆ ಇವರು ಸಿದ್ದರಾಮಯ್ಯ ಅವರು ಇವರೆಲ್ಲ ಮಾಡಿ ಇದನ್ನು ಎಲೆಕ್ಷನ್ ಕಮಿಷನರು ಇಂಡಿಯಾ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾಯಿದ್ರು ಅವರು? ಈ ಥರ 60 ವರ್ಷದಿಂದ ನಮ್ಮ ಸ್ವತಂತ್ರ ಬಂದಾಗಿಂದ ಇದಿಲ್ಲ. ನೀವು ಯಾಕೆ ಇಂಪ್ಲಿಮೆಂಟ್ ನೀವು ಅವ್ರು ಯಾಕೆ ಪರ್ಮಿಷನ್ ಕೊಟ್ಟರು? ಜನಸಾಮಾನ್ಯರಿಗೆ ಇದೆಲ್ಲ ಏಟಾಗುತ್ತೆ. ಇವಾಗ ಹೈಕೋರ್ಟ್ ಜಡ್ಜು ಇದನ್ನೆಲ್ಲ ಕೇಳ್ಬೋದಾಯಿತು, ಇಲ್ಲದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ಬೋದು, ಏನಕ್ಕೆ ಇದೆಲ್ಲ ಕೊಡ್ತೇವೆ ಜನಗಳು ದಾರಿ ತಪ್ಪಿಸ್ತಾರೆ ಅಂತ ಅವ್ರು ಕೇಳ್ಬೋದಾಯಿತು. ಇವರು ಏನಕ್ಕೆ ಕೇಳಿದ್ರೆ ಇವ್ರು ಇಷ್ಟ ಬಂದಾಗ ರಾಜಕೀಯ ವ್ಯಕ್ತಿಗಳು ಇವನು ಅವನ ಮೇಲೆ ಹೇಳೋದು ಇದೇ ಆಗೋಯ್ತು ರಾಜಕೀಯ ವಿಧಾನಸೌಧದಲ್ಲಿ ವಿಕಾಸದಲ್ಲಿ. ಮತ್ತೆ ಬಂದ್ಬಿಟ್ಟು ಯಾವ್ದಾನ ತಗೋ, ನಾಳೆ ಬೆಳಿಗ್ಗೆ ಇದ್ದರೆ ಹಾಲಿನ ರೇಟ್ ಜಾಸ್ತಿ, ನಾಳೆ ಬೆಳಿಗ್ಗೆ ಇದ್ದರೆ KEB ಜಾಸ್ತಿ, ನಾಳೆ ಬೆಳಿಗ್ಗೆ ಹೇಳಿದ್ರೆ ಪೆಟ್ರೋಲ್ ಜಾಸ್ತಿ. ಇದೇ ಥರ ಜಾಸ್ತಿ ಮಾಡ್ಕೊಂಡು ಇದ್ದರೆ ಇವ್ರನ್ನ ಯಾರು ಕೇಳೋರು ಮಾಡೋರು ಯಾರು ಇಲ್ವಾ? ಅಲ್ಲಿ ನಮ್ಮ ಸಂವಿಧಾನದಲ್ಲಿ ಇವರು ಮಾಡಿದ್ದೇ ರೇಟು. ಜನಸಾಮಾನ್ಯರು ಕೊಂಡ್ಕೊಂಡು ಏನೇ ಮಾರನು ಇಂಪ್ರೂವ್ಮೆಂಟ್ ಇದೆ ಇಸ್ಕೊತಾರೆ ಅಂದ್ಬಿಟ್ಟು ಅವ್ರ ನಂಬಿಕೆ ಬಂದುಬಿಟ್ಟಿದೆ. ಇದಕ್ಕೇನು ಬೇರೆ ಯಾವುದೇ ಒಂದು ಪಕ್ಷ ಬರಲಿ, ಕಾಂಗ್ರೆಸ್ಸೇ ಬರ್ಬೋದು, BJPನೇ ಬರ್ಬೋದು, ಯಾವುದೇ ಇತರೆ ಪಕ್ಷ ಯಾವುದನ್ನ ಬರಲಿ, ಯಾರು ಏನು ಕೇಳೋದೇ ಇಲ್ಲ. ಜನಸಾಮಾನ್ಯರಂದರೆ ವೋಟ್ ಹಾಕೋದು ಅಷ್ಟೇ ಇವ್ರ ಹಕ್ಕು. ಇವರು ನಾವೇನಿದೋ ನಾಳೆ ಬೆಳಿಗ್ಗೆ ಪೆಟ್ರೋಲ್ 20 ರೂಪಾಯಿ ಜಾಸ್ತಿ ಮಾಡೋನು ಇವ್ರು ಕೇಳೋಂಗಿಲ್ಲ. ಇದೆಲ್ಲ ಏನು ನನಗೆ ಗೊತ್ತಿರೋಂಗೆ ಯಾರು ಪಬ್ಲಿಕ್ಕೋಸ್ಕರ ಯಾವುದೇ ಒಂದು ಪಕ್ಷ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು, ಯಾರು ತಲೆ ಕೆಡಿಸ್ಕೊಳಲ್ಲ. ಆ ಥರ ಪರಿಸ್ಥಿತಿ ಇಂಡಿಯಾನ ತಗೊಬಂದು ಮಾಡ್ತಾರೆ. ಲಾಸ್ಟ್ಗೆ ರಾಜಕೀಯ ವ್ಯಕ್ತಿಗಳಿಂದ ಇಂಡಿಯಾ ಹಾಳಾಗೋದಂತೂ ಗ್ಯಾರಂಟಿ ಇದೆ. 100ಕ್ಕೆ 100 ನಾನು ಹೇಳೋದು. ಸರ್, ಎಲೆಕ್ಷನ್ ಟೈಮ್ ಬಂದಾಗ ಅವ್ರು ಯೋಜನೆಗಳನ್ನ ಅನೌನ್ಸ್ ಮಾಡಿದಾಗ ಜನಗಳು ಖುಷಿನೇ ಆಗಿದ್ರು. ಬಟ್ ಅವರು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅನೌನ್ಸ್ ಮಾಡಿಲ್ಲ ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಇವಾಗ ಯಾವ ಥರ ಆಗಿದೆ ಅಂದರೆ, ಬೆಳಗ್ಗೆ ಇದ್ದರೆ ಏನೋ ಒಂದು ಸರ್ಪ್ರೈಸ್ ಇರುತ್ತೆ, ಯಾವುದೋ ಒಂದು ಪ್ರೈಸ್ ಜಾಸ್ತಿ ಆಗಿರುತ್ತೆ. ಇವಾಗ ಏನಿದೆ, ಹುಡುಗಿರಿಗೆ ಅಂದರೆ ಹೆಂಗಸರಿಗೆ ಉಪಯೋಗ ಆಗ್ತಿತ್ತು, ಬಸ್ ಫ್ರೀ ಇರ್ಬೋದು, 2,000 ಬರ್ತಿರ್ಬೋದು. ಬಟ್ ಈ ಎಲೆಕ್ಷನ್ ಆದಮೇಲೆ ಅದು ಕೂಡ ಬರ್ತಾ ಇಲ್ಲ, ಯಾವ ದುಡ್ಡು ಬರ್ತಾ ಇಲ್ಲ. ಏನು ಅನಿಸುತ್ತೆ? ಇವಾಗ ಬೀಳ್ತಿರೋದೇ ಗಂಡಸರು ಜೇಬಿಗೆ ಕತ್ರಿ. ಏನು ಅನಿಸುತ್ತೆ? ಏನು ಅನ್ಸುತ್ತೆ ಅಂದರೆ, ಇವ್ರನ್ನ ಫ್ರೀ ಕೊಡೋವಂಥ ಯಾರು ಏನು ಇವ್ರನ್ನ ಕೇಳಲಿಲ್ಲ. ಇವರು ಅಡ್ವರ್ಟೈಸ್ ಕೊಟ್ಟರು, ಇವರಾಗಿರೋ ಹಂಗಿರೋರು. ಮತ್ತು ಇವಾಗ ಇವರೇ ಎಲ್ಲ ಜಾಸ್ತಿ ಮಾಡೋದು. ಏನೇನು ಕೇಳಿದ್ರೆ ನಮಗೆ ಇದಾಗ್ತಾಯಿಲ್ಲ, ಆಗ್ತಾಯಿಲ್ಲ, ಏನೋ ಒಂದು ತೋರಿಸಿ ಎಲ್ಲದಕ್ಕೂ ಹಾಲು ಜಾಸ್ತಿ ಮಾರು, ಪೆಟ್ರೋಲ್ ಜಾಸ್ತಿ ಮಾರು, ಎಲ್ಲ KEB ಕಮರ್ಷಿಯಲ್ಲು ಇದು ಜಾಸ್ತಿ ಮಾರು, ಎಲ್ಲ ಜಾಸ್ತಿನೇ. ಇವರು ಫ್ರೀ ಕೊಡು ಅಂದ್ಬಿಟ್ಟು ಯಾರು ಕೇಳಿದ್ರೆ ಯಾರಿಲ್ಲ. ಹೆಂಗೆ ನಮ್ಮ ಜನಗಳು ಏನು ಮಾಡ್ರು, ಫ್ರೀ ಸಿಗುತ್ತಲ್ಲ ಅಂದ್ಬಿಟ್ಟು 136 ಸೀಟ್ ಬರೋಂಗೆಲ್ಲ ವೋಟ್ ಹಾಕಿದ್ರು. ಲಾಸ್ಟ್ಗೆ ಏನು ಮಾಡಿದ್ರು ಅಂದರೆ ಇವರು ಮೂರನೇ ಮಕ ಎಲ್ಲರಿಗೂ ತೋರಿಸಿದ್ರು. ಈ ಥರ ಇರ್ಬೇಕಾದ್ರೆ ಇವ್ರು ಏನಕ್ಕೆ ಸರ್ಕಾರ ನಡೆಸಬೇಕು? ಸುಮ್ಮನೆ ಇರಬೇಕು. ನಮ್ಮ ಜನಗಳನ್ನ ಕೋತಿ ಇದು ಮಾಡಾಕ್ಬಿಟ್ರಿ ಇವರು. ಇನ್ನೇನಿಲ್ಲ, ಕೋತಿ ಮಾಡಾಕ್ಬಿಟ್ಟು ಇವ್ರು ಆಡಿದ್ದೆ ಆಟ, ಪಾಡಿಂದೆ ಪಾಠ. ಆಮೇಲೆ ಬಂದುಬಿಟ್ಟು ಇವ್ರ ಬಗ್ಗೆ ಯಾರೋ ಒಂದು ಹೈಯರ್ ಆಫೀಸರ್ ಆಗಲಿ, ಇಲ್ಲಿ ಯಾರೇ ಒಂದಾಗಲಿ, ಒಂದು ಕಡಿವಾಣ ಅನ್ನೋದೇ ಇಲ್ಲ ಇಂಡಿಯಾದಲ್ಲಿ. ಇವಾಗ ಯಾವುದನ್ನ ತಗೊಳ್ಳಿ, ಯಾರನ್ನೋ ಬೇನ ಮೇಲೆ ಆಗೋಣ, ಒಂದು ನ್ಯಾಯಾಂಗ ಬಂಧನ, ಇಲ್ಲ ಅಂದರೆ CBI, ಅದೇ ಆಗೋಗಿತ್ತು ಹೊತ್ತು. ಮತ್ತೆ ಇವರು ತಪ್ಪು ಮಾಡಬಾರ್ದು ಅನ್ನೋದು ಒಂದು ರೂಲ್ಸ್ ತೊಗೊಬರ್ಬೇಕು. ಯಾವ ಥರ ಗೊತ್ತಾ? ಒಂದು ಮನುಷ್ಯನಿಗೆ ಒಂದೇ ನ್ಯಾಯ, ಅದು 6 ತಿಂಗಳಲ್ಲಿ ಅದು ಡಿಸೈಡ್ ಆಗಬೇಕು. ಆ ಥರ ತೊಗೊಬರ್ಬೇಕು. ಅದಿದ್ರ ಅಪೀಲ್ ಹೋಗಿ ಅಂದರೆ ಇವ್ರಿಗೆಲ್ಲ ಆಟಗಳಾಗ್ಬಿಟ್ಟಿದೆ. ಇವಾಗ ಸಾಮಾನ್ಯ ಪ್ರಜೆಗೆ ಒಂದು ನ್ಯಾಯ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ನ್ಯಾಯ. ಇವಾಗ ರಾಜಕೀಯ ವ್ಯಕ್ತಿಗಳಿಗೆ ನೋಡಿ, ಸಾಮಾನ್ಯ ಪ್ರಜೆ ಬಿಟ್ಟು ಒಂದಿನ ಜೈಲಿಗೆ ಓಡಿ ಬಂದರೆ ಅವ್ನು ಯಾವುದೇ ರೀತಿ ಅವನು ಸೌಲಭ್ಯ ಇಲ್ಲ, ರಾಜಕೀಯದಲ್ಲಿ ಅವ್ನು ಬರೋಂಗಿಲ್ಲ. ಅದೇ ಇವರು 28 ಸರಿ ಜೈಲಿಗೆ ಓಡಿ ಬಂದ್ರೂ ಏನು ಎಲೆಕ್ಷನ್ ನಿಂತ್ಕೋದ? ಏನಂದರೆ ಇನ್ನೂ ಅವ್ರಿಗೆ ದೋಷಿ ಅಂತ ಇದಾಗಿಲ್ಲ ಅಂತ ಹೇಳಿದ, ಅಪರಾಧಿ ಅಂತ ಇನ್ನೂ ಇದಾಗಿಲ್ಲ. ಈ ಥರ ಒಂದು ಆಟ ಆಡ್ತಾರೆ ಹೊರತು ಜನಸಾಮಾನ್ಯರು
ಏನಲ್ಲಿ ಇವರಿಂದ ಅನ್ಫಿಟ್ ರಾಜಕೀಯ, ಆಲ್ ಇಂಡಿಯಾ ರಾಜಕೀಯ ಅನ್ಫಿಟ್ ಇವರು ನನಗೆ ಗೊತ್ತಿರೋ ಹಂಗೆ. 5 ಯೋಜನೆಗಳನ್ನ ಕೊಟ್ಟರು. ಅದರಲ್ಲಿ ಒಂದು ಶಕ್ತಿ ಯೋಜನೆಯಿಂದಾಗಿ ಲಾಸ್ ಆಗ್ತಾ ಇದೆ ಅಂತ ಹೇಳಿ ಟಿಕೆಟ್ ದರ ಏನಿದೆ 10% ಹೆಚ್ಚಿಸಬೇಕು ಅಂತ ಇದ್ದಾರೆ. ಏನು ಅನ್ಸುತ್ತೆ ಇದನ್ನು ನೋಡಿ? ಶಕ್ತಿ ಯೋಜನೆ ಅವ್ರ ಪ್ರಕಾರ ಎಲೆಕ್ಷನ್ ಮುಂಚೆ ಒಂದು ಹೇಳಿಕೆ ಕೊಟ್ಟರು, ಅದು ಅದ್ರ ಪ್ರಕಾರ ನಡೀತಾ ಇದೆ. ಆದರೆ ಆ ಶಕ್ತಿ ಯೋಜನೆಗೆ ಜನಗಳು ದುಡ್ಡು ಕೊಡಲಿಕ್ಕೆ ಏನಾಗುತ್ತೆ ಅಂದರೆ, ನಾವು ಒಂದು ಉಚಿತವಾಗಿ ಇದು ಓಡಲಿಕ್ಕೆ ಜನಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆ ಉಚಿತ ಓಡೋದ್ರಿಂದ ಬಸ್ಸಿಗೆ ಡೀಸೆಲ್ ಬೇಕು, ಕಂಡಕ್ಟರ್ಗೆ ಡ್ರೈವರ್ಗೆ ಸಂಬಳ ಕೊಡಬೇಕು. ಯಾವ ಬೊಕ್ಕಸ ಅದು ಜನಗಳ ಬೊಕ್ಕಸನೇ ಕೊಡಬೇಕು. ಸರ್ಕಾರದಲ್ಲಿ ಬೊಕ್ಕಸ ಇಲ್ಲ. ಆದ ಕಾರಣದಿಂದ ಸರ್ಕಾರ ಯಾವ ಬೊಕ್ಕಸ ಇಲ್ಲೋ ಅವಾಗ ಶಕ್ತಿ ಯೋಜನೆಗೆ ಕೊಡಲಿಕ್ಕೆ ಹಣ ಅವರಲ್ಲಿಲ್ಲ. ಆದ ಕಾರಣ ಯಾವಾಗ ಹಣ ಕಡಿಮೆ ಆಗುತ್ತೋ, ಹಣದುಬ್ಬರ ಜಾಸ್ತಿ ಆದಾಗ ಒಂದು ಬಾವಿ ಒಣಗಿದಾಗ ಮತ್ತೊಂದು ಬಾವಿ ತೆಗಿತಾರೆ. ಆ ಥರ ಇದನ್ನು ಬೇರೆ ಬಸ್ ದರ ಏರಿಸೋದು, ಹಾಲಿನ ದರ ಏರಿಸೋದು, ಇನ್ನೇನು ದರ, ಪೆಟ್ರೋಲ್ ದರ, 3 ಅನಿವಾರ್ಯ ಅವು. ಅದನ್ನು ನಾವೇನು ಮಾಡಿದ್ರೂ ಅವ್ರು ಕಡಿಮೆ ಮಾಡಲ್ಲ. ಬಟ್ ಏನಿದೆಯಲ್ಲ, ಯೋಜನೆಗಳು ಕೊಟ್ಟಿರೋದೆಲ್ಲ ಬಂದು ಹೆಂಗಸರಿಗೆ ಉಪಯೋಗ ಆಗ್ತಿರೋದು. ಆದರೆ ಇವ್ರು ಏನು ಜಾಸ್ತಿ ಮಾಡ್ತಾ ಇದಾರಲ್ಲ ಪ್ರೈಸ್ ಎಲ್ಲ ಇದೆಲ್ಲ ಬಂದು ಗಂಡಸರು ಜೇಬಿ ಕತ್ರೆ ಆಗ್ದಂಗಿದು. ಸೊ ಏನು ಅನ್ಸುತ್ತೆ? ಆ ಜೋಬಿ ಕತ್ರಿ ಹಾಕೋದಂದರೆ ಗಂಡಸರ ಜೇಬಿನ ಹಣ ತೊಗೊಂಡು ಈ ಹೆಂಗಸರಿಗೆ ಉಚಿತವಾಗಿ ಕೊಟ್ಟೋದು ಅನ್ನೋ ಥರ. ಆ ಥರ ಅಲ್ಲ, ಇದಕ್ಕೇನೋ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಇಲ್ಲ ಹೆಂಗಸರಿಗೆ ಶಕ್ತಿ ಯೋಜನೆಯಲ್ಲಿ ಬೋರ್ಡ್ ಆಡೋ ಜನಗಳಿಗೆಲ್ಲ ಉಚಿತ ಬೇಡ, 50% ಅಂತ ಹಾಕಲಿ, ಇಲ್ಲ ಅರ್ಧ ಟಿಕೆಟ್ ಅಂತ ಹಾಕಲಿ. ಆಮೇಲೆ ಸೀನಿಯರ್ ಸಿಟಿಜನ್ಸ್ ಕೊಡಲಿ, ಅದು ಒಳ್ಳೆಯದಾಗುತ್ತೆ. ಆದರೆ ಇದರಲ್ಲೂ ಗಂಡಸರು ಸೀನಿಯರ್ ಸಿಟಿಜನ್ ಇದ್ದಾರೆ, ಹೆಂಗಸರು ಇದ್ದಾರೆ. ಅವ್ರಿಗೆ ಏನು ಬೊಕ್ಕಸದಲ್ಲಿ ಇದಾಗುತ್ತೋ ಬರೋ ಥರ ಅವಕಾಶ ಮಾಡಿಕೊಟ್ಟು ಇವರಿಗೆ 50% ಮಾಡಿದರೆ ಒಳ್ಳೆಯದು. ಯಾರಿಗೆ? ಗಂಡಸರಿಗೆ. ಹೆಣ್ಮಕ್ಳಿಗೆ ಇರೋದನ್ನು ತೆಗೆಯೋದು ಬೇಡ. ಯಾಕೆಂದರೆ ಇವರು ಒಂದು ಮನೇಲಿ ಗಂಡ ಹೆಂಡ್ತಿನೇ ಜಗಳ ಆಡ್ತಾರೆ. ಉದಾಹರಣೆಗೆ ಇದು ಮಾಡಿದರೆ ಹೋಗಲಿ, ಇವ್ರಿಗೂ ಸೀನಿಯರ್ ಸಿಟಿಸನ್ಗಂತ ಉಚಿತ ಆಗದಿದ್ರು ಇಷ್ಟು ಅಂತ ರಿಡಕ್ಷನ್ ಕೊಡಲಿ. ಅವಾಗ ಏನೋ ಅವ್ರ ಬೊಕ್ಕಸಕ್ಕೆ ಹಣ ಬರೋ ಥರ ಒಂದು ಅವಕಾಶ ಸಿಗುತ್ತೆ ಅಷ್ಟೇ ಹೊರತು ಇದನ್ನೇನು ಬೇರೆ ಪರ್ಯಾಯದ ವ್ಯವಸ್ಥೆನೇ ಇಲ್ಲ. ಹಣದುಬ್ಬರ ಯಾವಾಗ ಆಗುತ್ತೋ ಜಾಸ್ತಿ ಮಾಡಿದ ಉದ್ದೇಶ ಅವರು. ಎಷ್ಟು ನಾವು ಸ್ಟ್ರೈಕ್ ಮಾಡೋದು ಸಮಂಜಸವಾಗಿ, ಯಾರೇನು ಮಾಡಿದ್ರು ಮಾಡಲ್ಲ. ಯಾಕೆಂದರೆ ನಾವು ಓಟು ಮಾತ್ರ ಹಾಕೋಕ್ಕೆ ನಮ್ಗೆ ಹಕ್ಕಿದೆ. ನಮ್ಗೆ ಕೇಳಲಿಕ್ಕೆ ಮೂಲಭೂತ ಹಕ್ಕುಗಳು ಯಾವುದೂ ಇಲ್ಲ. ಮೂಲಭೂತ ಹಕ್ಕು ಇದೆ. ನಮ್ಮನ್ನು ಇವಾಗ ಶಾಸಕನ ಅವನ್ನ ಆರಿಸಿರ್ತೀವಿ, ಅವನು ಕೇಳ್ತಾನೆ. ನಾವನ್ನ ಹೊರಗಡೆ ಬೆಳೆದು ದಾಣಿಸೋದು ಹೊರಗಡೆ ನಾವೇನಾದರೂ ಮಾತಾಡೋದಷ್ಟೇ ಅವ್ರ ಪರವಾಗಿ. ಅವ್ರು ನಮಗೆ ಸಿಗಲ್ಲ, ನಮ್ಗೆ ಅವ್ರು ಸಿಗಲ್ಲ. ಆದ್ದರಿಂದ ಇವರೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಎಲ್ಲರೂ ಒಳ್ಳೇದು ಮಾಡಬೇಕು ಅಷ್ಟೇ. ಒಂದು ಇವಾಗೇನು ಅವರು ಚುನಾವಣೆ ಟೈಮಲ್ಲಿ ಅನೌನ್ಸ್ ಮಾಡ್ತಾರಲ್ವಾ ಈ ಥರ ಯೋಜನೆಗಳನ್ನ, ಅವ್ರು ಯೋಚನೆ ಮಾಡಿರಲ್ವಾ ಏನೋ ಕಷ್ಟ ಆಗುತ್ತೆ ಮುಂದೆ ನಮಗೆ ಕೊಡೋದಕ್ಕೆ, ದುಡ್ಡು ಸಾಕಾಗಲ್ಲ ಜನಗಳಿಗೆ, ನಾವು ಮತ್ತೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗಲ್ಲ ಅನ್ನೋದು ಏನೋ ಅವ್ರ ತಲೆಯಲ್ಲಿ ಇರಲ್ವಾ? ಎಲೆಕ್ಷನ್ ಟೈಮ್ ಬಂತು ಅಂತ ಹೇಳಿ ಸುಮ್ಮನೆ ಈ ಥರ ಅನೌನ್ಸ್ ಮಾಡೋದು, ಅದಾದಮೇಲೆ ಎಲ್ಲದನ್ನು ಪ್ರೈಸ್ ಜಾಸ್ತಿ ಮಾಡಿಕೊಂಡು ನಮ್ಮ ಹತ್ರನೇ ದುಡ್ಡು ತೊಗೊಂಡು ಮತ್ತೆ ಅದನ್ನು ಈ ಥರ ಯೋಜನೆಗಳು ಕೊಟ್ವಿ ಅಂತ ಹೇಳೋದು, ಈ ಥರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ಇದನ್ನು ಇವರು ಮಾತನಾಡೋಕ್ಕಿಂತ ಮುಂಚೆ ಬಾಯಿ ಬಿಡ್ತಾರಲ್ಲ, ಆವಾಗ ಕಮಿಷನ್ ಕೇಳಬೇಕು. ಎಲೆಕ್ಷನ್ ಕಮಿಷನ್ ಏನಿದೆ ಅವ್ರನ್ನ ಅಪ್ಪಣೆ ತೊಗೊಂಡು ಏನೇನು ಮಾಡಿದೆ, ಏನಾಗುತ್ತೆ, ಏನು ನಾವು ಮಾಡಿದಾಗ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡೋದು ಇವರು. ಯಾರ್ಯಾರು ನಿಂತ್ಕೊಂಡಿರ್ತಾರೋ ನಾವು ಓಟ್ ಹಾಕೋ ಇದಕ್ಕೆ ಆ ಜನ ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆಮೇಲೆ ಇನ್ನೊಂದು ಇವರು ಹೇಳ್ತಾರೆ, ಪ್ರೆಸಿಡೆಂಟು ಸರ್ಕಾರ ನಡೆಸ್ತಾರೆ, ಅವರು ಯಾರೇ ಆಗಿರ್ಬೋದು, 3 ಪಕ್ಷದವರಲ್ಲಿ ಒಬ್ಬರು ಕೇಂದ್ರ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇವಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿ, ಇಲ್ಲಿರೋ ಮಂತ್ರಿ ಯಾರೋ ಒಬ್ಬರು 50,000 ಕೋಟಿ ಕೇಳಿದರು, ಆದರೆ ಅನುದಾನ ಕೊಡ್ತಾ ಇರೋದು ಬರೀ 15,000 ಕೋಟಿ ಅಂತಾರೆ. ಆದ್ದರಿಂದ ಇದನ್ನು ನಾವು ಸರಿಪಡಿಸ್ಕೋಬೇಕು. ಕೇಂದ್ರ ಮತ್ತು ಸರ್ಕಾರದಲ್ಲಿ ಹಣದ ವ್ಯವಸ್ಥೆ ಮಾಡಬೇಕಂದ್ರೆ ಅವ್ರ ಹತ್ರ ನೈಜತೆಯಿಂದ ಸ್ನೇಹಮಯವಾಗಿರಬೇಕು. ಪ್ರತಿಯೊಂದು ವಿರೋಧ ಆದರೆ ನಮಗೇನು ಸಿಗಲ್ಲ. ಇಲ್ಲಿ ಬಡತನ ಆಗೋದು ಜನಗಳು ಸಮಾಜದಲ್ಲಿ. ಕೇಂದ್ರ ಸರ್ಕಾರದಲ್ಲಿ BJP ಇದೆ, ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಇದೆ, ಇನ್ನೂ ಬೇರೆ ಕಡೆ ಇದೆ. ಕೆಲವ್ರಿಗೆ ಅನುಕೂಲ ಆಗುತ್ತೆ, ನಮಗೆ ಅನಾನುಕೂಲ ಆಗ್ತಿರೋದಂದರೆ ಮೊದಲಿಂದ ಕೆಲವು ನೋಡಿದ್ದೀವಿ. ಇಲ್ಲಿ ಜನತಾದಳ ಇರುತ್ತೆ, ಅಲ್ಲಿ BJP ಇರುತ್ತೆ, ಇಲ್ಲಿ BJP ಜನತಾದಳ ಇರುತ್ತೆ. ಇಲ್ಲಿ ಯಾವ ಪಕ್ಷ ವಿರೋಧ ಇರುತ್ತೆ ಅವ್ರು ತೊಂದರೆ ಆಗುತ್ತೆ ಹೊರತು ಒಳ್ಳೆಯದಾಗಲ್ಲ. ಇದನ್ನು ಅವರು ಹೊಂದಾಣಿಕೆಯಿಂದ ಸರಿಪಡಿಸ್ಕೋಬೇಕು. ಇವಾಗ ಕಾವೇರಿ ನೀರು ಬಿಡ್ತಾರೆ, ಕಾವೇರಿ ನೀರು ಬಿಟ್ಟರೆ ಯಾರು ತೊಂದರೆ ಆಗುತ್ತೆ? ಜನಸಾಮಾನ್ಯ ತೊಂದರೆ ಆಗುತ್ತೆ. ಮಂತ್ರಿಗಳಿಗೆ ಯಾರಿಗೂ ತೊಂದರೆ ಆಗಲ್ಲ. ಅವ್ರ ಮನೆಗೆ ಟ್ಯಾಂಕರ್ ಹೋಗುತ್ತೆ, ಎಲೆಕ್ಟ್ರಿಸಿಟಿಯಲ್ಲಿ ಹೋಗುತ್ತೆ. ಅವರೇ ಸರಿಪಡಿಸ್ಕೊಂಡು ಜನಗಳಿಗೆ ಏನು ಒಳ್ಳೇದು ಮಾಡಬೇಕು ಯೋಚನೆ ಮಾಡಬೇಕು. ಬೀಟ್ ಪ್ಲಸ್ ಕರ್ನಾಟಕ.